ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಬೆಂಗಳೂರಲ್ಲಿ ಸದ್ದಿಲ್ಲದೆ ಸಾಗುವ ಕೆಲವು BMTC ಬಸ್ಸುಗಳಿವೆ, ಅಂದರೆ ಇಲೆಕ್ಟ್ರಿಕ್ ಬಸ್ಸುಗಳು. ಇವೆಲ್ಲ PME ಡ್ರೈವ್ ಯೋಜನೆಯ ಆಧಾರಿತವಾಗಿ ಸಾಗುತ್ತಿರುವ ಬಸ್ಸುಗಳು. ಅಂದರೆ ನಗರದ ಪ್ರಯಾಣಕ್ಕೆ ಸೂಕ್ತವಾಗಿರುವ ಮತ್ತು ಪರಿಸರ ಮಾಲಿನ್ಯವನ್ನು ಬಹುತೇಕ ತಡೆಗಟ್ಟುವಂತಹ ಒಂದು ಬಸ್ಸುಗಳಿವು. ಒಂದು ವಿದ್ಯುತ್ ಚಾಲಿತ ಈ ವಾಹನಗಳು ಸಿಟಿಯ ಈ ಪೊಲ್ಯೂಟೆಡ್ ವ್ಯವಸ್ಥೆಗೆ ಅತ್ಯಗತ್ಯ ಮತ್ತು ಅದು ಭವಿಷ್ಯದ ಸಾರಿಗೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ದೇಶದ ನಾನಾ ರಾಜ್ಯಗಳಲ್ಲಿ, ನಾನಾ ನಗರ ಕೇಂದ್ರಗಳಲ್ಲಿ ಈ ಯೋಜನೆಗಳು ಬಹುತೇಕವಾಗಿ ಜಾರಿಯಲ್ಲಿವೆ. ಹಾಗೂ ಬೆಂಗಳೂರು ಈ ವಿಚಾರದಲ್ಲಿ ಮುಂಚೂಣಿಲಿವೆ. ನಾವೀಗಾಗಲೇ ತಿಳ್ಕೊಂಡಿರುವ ಹಾಗೆ 1750ರಷ್ಟು EV ಬಸ್ಸುಗಳು ಬೆಂಗಳೂರಿನಲ್ಲಿ ಸಂಚರಿಸ್ತಿವೆ. ಟಾಟಾ, ಲೈಲ್ಯಾಂಡ್ ಮತ್ತು ಇನ್ನಿತರ ಪ್ರಮುಖ ಇಲೆಕ್ಟ್ರಾನಿಕ್ ವಾಹನಗಳನ್ನು ತಯಾರಿಸುವಂತಹ ಕಂಪನಿಗಳು ಈಗಾಗಲೇ ಬೆಂಗಳೂರಿನಲ್ಲಿ ಬಸ್ಗಳನ್ನು ಓಡಿಸ್ತವೆ. ಅದರಿಂದ ಸಾಕಷ್ಟು ಅನುಕೂಲಗಳು ಕೂಡ ರಾಜ್ಯಕ್ಕೆ ಆಗಿವೆ. ವೀಕ್ಷಕರೇ, ಇವತ್ತಿನ ನಮ್ಮ ಚರ್ಚೆಯ ವಿಷಯ ಏನಂದ್ರೆ, ಈ ಸದ್ದಿಲ್ಲದೆ ಓಡುವಂತಹ ಬಸ್ಸುಗಳು ರಾಜಕೀಯವಾಗಿ ಸದ್ದು ಮಾಡಲು ಹೊರಟಿದೆ. ಅಂದ್ರೆ ಬೆಂಗಳೂರಿಗೆ, ಅಂದ್ರೆ BMTC ವ್ಯಾಪ್ತಿಗೆ ಸುಮಾರು 4,500 ಬಸ್ಸುಗಳನ್ನ ನೀಡೋದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಪಡೆಯೋದಕ್ಕೆ ಹಿಂದೇಟ ಆಗ್ತಾ ಇದೆ. ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಒಂದು ಅನುಮೋದನೆ ನೀಡುವಂತಹ ಪ್ರಕ್ರಿಯೆ ಆಗಲಿ, ಅದ ನಂತರ ವರ್ಕ್ ಆರ್ಡರ್ ಅಂತ ಏನಾದ್ರೂ ಬಸ್ಗಳನ್ನ ಖರೀದಿ ಮಾಡೋದಕ್ಕೆ ಒಂದು ವರ್ಕ್ ಆರ್ಡರ್ ಅಂತ ಕೊಡಬೇಕಾಗುತ್ತೆ. ಈ ಎರಡು ಆಡಳಿತಾತ್ಮಕ ವಿಷಯವನ್ನ ಮಾಡದ ಕಾರಣ ಇದು ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರತಿಪಕ್ಷವಾಗಿರುವಂತಹ JDS ಈ ವಿಚಾರದಲ್ಲಿ ಗಂಭೀರ ನಿಲುವು ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸತತವಾಗಿ ದಾಳಿ ನಡೆಸ್ತಾ ಇದೆ. ಪ್ರಮುಖವಾಗಿ DK ಶಿವಕುಮಾರ್ ಅಂದ್ರೆ CM ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆ ಅಂದ್ರೆ ವಿದ್ಯುತ್ ಚಾಲಿತ ಬಸ್ಸುಗಳು ಬೇಡವೆ? ನಗರದ ಮಾಲಿನ್ಯವನ್ನ ಕಡಿಮೆ ಮಾಡುವಂತಹ ಬಸ್ಸುಗಳು ಬೇಡವೆ? ಯಾಕೆ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಅನುಮೋದನೆ ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ? ನಿಮಗೆ ಮತ್ತೆ ಕೇಂದ್ರ ಸರ್ಕಾರ ಕೊಡುವಂತ ದೊಡ್ಡ ಮೊತ್ತದ 1,500 ಕೋಟಿಗೂ ಅಧಿಕ ಮೊತ್ತದ ಸಬ್ಸಿಡಿಯನ್ನು ಯಾಕೆ ಪಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಉಳಿದ ನಗರಗಳನ್ನು ಅದನ್ನ ಪಡ್ಕೊಂಡು ಈಗಾಗಲೇ ಬಸ್ಸುಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರೆ ನೀವು ಯಾಕೆ ಇನ್ನು ಹಿಂದೇಟ ಆಗ್ತಾ ಇದ್ರು? ಇದ್ರಲ್ಲೇನು ಕಮಿಷನ್ ಬಿಸ್ನೆಸ್ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಸತತವಾಗಿ ಕೇಳ್ತಾ ಇದೆ. ಆದ್ರೆ ಇದುವರೆಗೂ ಸಹ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಇದುವರೆಗೂ ಸಹ ನಾನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಬಸ್ಸುಗಳಿಗೆ ಟೆಂಡರ್ನು ಸಹ ಕರೀಲಿಲ್ಲ. ಅದೇ ರೀತಿ ಅವರು ಬಸ್ಸುಗಳು ಕೊಡ್ಲಿಕ್ಕೆ ಸಿದ್ಧವಾಗಿದ್ರು ಸಹ ನಾನು ಇದುವರೆಗೂ ಸಹ ಅವರು ಆ ನಿಟ್ಟಿನಲ್ಲಿ ಯೋಚನೆನೇ ಮಾಡಲಿಲ್ಲ. ಆ ಒಂದು ಬಸ್ಸುಗಳನ್ನ ತೆಗೆದುಕೊಳ್ಳೋದಕ್ಕೆ ಕಾರ್ಯರೂಪಕ್ಕೂ ತರಲಿಲ್ಲ. ಹಾಗಾಗಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದ ಧೋರಣೆ. ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಸಾಕಷ್ಟು ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರುಗಳು ನಮ್ಮ ರಾಜ್ಯಕ್ಕೆ ಏನು ಇವತ್ತೊಂದು ದಿವಸ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಮಗೆ ಬಸ್ಸುಗಳನ್ನ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತೇಳಿ ಅವರೇನು ಸ್ಪಂದನೆ ಇದೆ. ಆದರೆ ಇದೇ ರಾಜ್ಯದ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವರು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಬಸ್ಸುಗಳನ್ನ ನೀಡುತ್ತೇವೆ ಅಂತೇಳಿ ಎಲ್ಲ ರೀತಿಯ ಸಹಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ರೆ, ಆದರೆ ರಾಜ್ಯ ಸರ್ಕಾರದ ಈ ಒಂದು ಧೋರಣೆ ನಿಜಕ್ಕೂ ಸಹ ಬೇಸರ ತರಿಸ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರವು ಅಂದ್ರೆ ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಉತ್ತರ ಈ ರೀತಿ ಇದೆ. ಅಂದ್ರೆ ನಮಗೆ ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಒಂದು 1,500 ಕೋಟಿಗೆ ಹೆಚ್ಚಿನ ಮೊತ್ತ ಯಾವುದೇ ಕಾರಣಕ್ಕೂ ಸಾಲೋದಿಲ್ಲ. ಅಂದ್ರೆ 4,500 ಬಸ್ಸಿಗೆ ಅದಕ್ಕೆ ಕೊಡುವಂತ ಸಬ್ಸಿಡಿ ಅದು ಬಹಳ ಸಣ್ಣ ಮೊತ್ತ. ನಷ್ಟವನ್ನ ಸರಿದೂಗಿಸ್ಲಿಕ್ಕೂ ಸಾಧ್ಯವಿಲ್ಲ. ಈ ಒಂದು ನಿರ್ವಹಣ ವೆಚ್ಚವನ್ನ ನಾವು ಇಟ್ಕೊಂಡು ಈ ಬಸ್ಸನ್ನ ಪಡ್ಕೊಂಡ್ರೆ ನಮಗೆ ದೊಡ್ಡ ಹೊರೆ ಆಗುತ್ತೆ ಮತ್ತು ಅದು ಕಾರ್ಯಸಾಧುವಾದ ವ್ಯವಸ್ಥೆ ಅಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಓಡಬೇಕಾಗಿದ್ದಂತಹ 4,500 EV ಬಸ್ಸುಗಳು ಅದು ತಟಸ್ಥವಾಗಿವೆ. ಅಂದರೆ ಖರೀದಿನೂ ಆಗಿಲ್ಲ, ಬಸ್ ಬಂದಿಲ್ಲ. ಪರಿಸರಕ್ಕೆ ಪೂರಕವಾಗಿರುವಂತಹ ನಗರ ಸಾರಿಗೆ ವ್ಯವಸ್ಥೆಗೆ ಇನ್ನೂ ಉತ್ತೇಜನ ಸಿಕ್ಕಿಲ್ಲ. ಈಗ ಇದು ರಾಜಕೀಯ ಚರ್ಚೆ ಹಾಗೂ ಅಭಿವೃದ್ಧಿಯ ವಿಚಾರದ ಚರ್ಚೆಯಾಗಿ ಮಾರ್ಪಟ್ಟಿದೆ. ವೀಕ್ಷಕರೇ, ಈಗ ಪ್ರಮುಖವಾಗಿ ಬರುವಂಥದ್ದು ಬೆಂಗಳೂರು ಅನ್ನುವಂಥ ನಗರ, ಅದರಲ್ಲೂ ಕರ್ನಾಟಕದ ಬಹುತೇಕ ನಗರಗಳು ಕೂಡ ಅದೇ ರೀತಿ ಇದೆ. ಬೆಂಗಳೂರಂತೂ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಒಂದು ಅಡಿ ಇರುವಂಥ, ಅಂದರೆ ಆದ್ಯವಾಗಿರುವಂತಹ ಒಂದು ನಗರ. ಅಂದರೆ ಏನೇ ಆರಂಭಗೊಂಡ್ರೂ ಬೆಂಗಳೂರಿನಲ್ಲಿ ಪ್ರಥಮವಾಗಿ ಆರಂಭವಾಗುತ್ತೆ. ಇದಕ್ಕೆ ಕಾರಣ ಇಲ್ಲಿನ IT-BT ವ್ಯವಸ್ಥೆ, ಇಲ್ಲಿನ ಜನರ ಮನಸ್ಥಿತಿ ಮತ್ತು ಇಲ್ಲಿನ ಮೂಲ ಸೌಕರ್ಯದ ವ್ಯವಸ್ಥೆ. ಹಾಗಾಗಿ ಸುಲಭದಲ್ಲಿ ಇಲ್ಲಿ ಎಲ್ಲ ಒಂದು ಹೊಸತನ ಅನ್ನುವಂಥದ್ದು ಬೆಂಗಳೂರಿಗೆ ಸುಲಭದಲ್ಲಿ ಬರುತ್ತೆ. ಹೀಗಾಗಿ ನಾನೀಗಲೇ ಹೇಳಿದ್ದಂಗೆ 1,750 ಬಸ್ಸುಗಳು
ಬೆಂಗಳೂರಲ್ಲಿ ಅಂದರೆ EV ಬಸ್ಗಳು ಬೆಂಗಳೂರಲ್ಲಿ ಓಡಾಡ್ತಿವೆ. ಇದು ಈ ಒಟ್ಟು ಬಸ್ಸಿನ ಫ್ಲೀಟ್ ಅಂತ ಹೇಳ್ತಾರೆ. ಅಂದರೆ 7,000 ಬಸ್ಗಳು BMTCಯಲ್ಲಿ ಇವೆ. ಈ ಬಸ್ಗಳ ಪ್ರಮಾಣಕ್ಕೆ ಹೋಲಿಸಿದ್ರೆ 25% ಬಸ್ಸುಗಳು ಈಗಾಗಲೇ ಓಡಾಡ್ತೇವೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಸಾಕಷ್ಟು ಅನುಭವ ಕೂಡ ಇದೆ. ಹೀಗಾಗಿ ಎಲ್ಲದರಲ್ಲೂ ಮೊದಲಿಗನಾಗುವಂತಹ ಬೆಂಗಳೂರು ನಗರ ಈ ಬಾರಿ ಯಾಕೆ ಹಿಂದೇಟಾಗ್ತಿದೆ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಬಂದೇ ಬರುತ್ತೆ. ಸಹಜವಾಗಿ ಈ ಪ್ರಶ್ನೆಗೆ ಉತ್ತರಗಳಿವೆ, ಆದರೆ ಅದು ಎಷ್ಟು ಸಮರ್ಪಕ ಅನ್ನುವಂಥದ್ದು ಮಾತ್ರ ಈ ಆಡಳಿತ ಮಾಡುವಂಥವರೇ ತೀರ್ಮಾನ ಮಾಡಬೇಕಾಗತ್ತೆ. ಯಾಕಂದರೆ ಈ ಬಸ್ ಯೋಜನೆ ಏನಿದೆಯೋ, ಅಂದರೆ ಈ ಬೆಂಗಳೂರಿಗೆ ಬರುವಂತಹ PM E-ಡ್ರೈವಿನ ಯೋಜನೆಯಲ್ಲಿ ಬರುವಂಥ ಬಸ್ಸುಗಳೇನಿದೆಯೋ ಅದಕ್ಕೆ ಕೇಂದ್ರ ಸರ್ಕಾರದಿಂದ 1,500 ಕೋಟಿಗೂ ಅಧಿಕ ಒಂದು ಸಬ್ಸಿಡಿ ಸಿಗುವಂಥದ್ದಂತೂ ಸತ್ಯ. ಆದರೆ ಈ ಬಸ್ಸು ಕಾರ್ಯಾಚರಣೆ ವ್ಯವಸ್ಥೆ ಮಾತ್ರ ಭಿನ್ನವಾಗಿದೆ. ಯಾಕಂದರೆ ಗ್ರಾಸ್ ಕಾಸ್ಟ್ ಇದರ ಪ್ರಕಾರ ಅದು ನಡೆಯುತ್ತೆ ಅದರ ವ್ಯವಸ್ಥೆ. ಅಂದರೆ ಒಂದು ಬಸ್ಸು ಇಲ್ಲಿ ಬೆಂಗಳೂರಿಗೆ ಬಂತು ಅಂತಂದರೆ BMTC ಸೇರ್ಪಡೆಗೊಂಡು ಅಂದರೆ ಅದು BMTC ಒಡೆತನದಲ್ಲಿ ಇರೋದಿಲ್ಲ. ಆ ಬಸ್ ಇರುವಂಥದ್ದು ಖಾಸಗಿ ಕಂಪನಿ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೋ, ನನಗೆ ಹೇಳಿದ್ನಲ್ಲ ಟಾಟಾ ಸ್ವಿಚ್, ಲೇಲ್ಯಾಂಡ್ ಅನ್ನುವಂಥ ಸಾಕಷ್ಟು ಕಂಪನಿಗಳಿದ್ದಾವೆ, ಅವರ ಒಡೆತನದಲ್ಲೇ ಇರ್ತವೆ. ಅವರು ಡ್ರೈವರ್ಗಳನ್ನು ಅವರೇ ನೇಮಕ ಮಾಡ್ತಾರೆ, ಉಳಿದ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡ್ಕೋತಾರೆ. ಆದರೆ ಅವರಿಗೆ ಬಸ್ ನಿಲ್ಲಿಸೋದಕ್ಕೆ, ಬಸ್ಸನ್ನು ಚಾರ್ಜ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಅಂದರೆ BMTC ಕಡೆಯಿಂದ ಮಾಡಿಕೊಡಬೇಕಾಗತ್ತೆ. ಇಲ್ಲಿ ಇರುವಂತಹ ಸವಾಲು ಇದೆ. ಯಾಕಂದರೆ ಕರ್ನಾಟಕ ರಾಜ್ಯಕ್ಕೆ ಈಗೇನಾದರೂ 4,500 EV ಬಸ್ಸುಗಳು ಬಂತು ಅಂತ ಆದರೆ ತಕ್ಷಣದಲ್ಲೇ ಆ ಬಸ್ಸನ್ನು ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಗುರುತಿಸಬೇಕಾಗತ್ತೆ. ಬೆಂಗಳೂರಲ್ಲಿ ಈಗಾಗಲೇ ಒಂದು ಯಾವುದಾದ್ರೂ ಒಂದು ಮೂಲಸೌಕರ್ಯ ಆಗಲಿ ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸೋದಕ್ಕೆ ಜಮೀನಿನ ಅಥವಾ ಜಾಗದ ಕೊರತೆ ಇದೆ. ನೀವೀಗಾಗಲೇ ಒಂದು ಎಕ್ಸಾಂಪಲ್ ತಗೊಳ್ಳೋದಿದ್ರೆ ಬೆಂಗಳೂರಿನ BMTC ಬಸ್ ಅಥವಾ ಪಕ್ಕದ ಡಿಪೋನೇ ತಗೊಂಡು ನೋಡಿದ್ರು, ಅಲ್ಲಿ ಎಲ್ಲೂ ಜಾಗ ಇಲ್ಲ. ಅಂದರೆ ನಿಮಗೆ 4,500 ಬಸ್ಸುಗಳನ್ನು ಚಾರ್ಜಿಂಗ್ ಮಾಡೋದಕ್ಕೆ ನಿಲ್ಲಿಸೋದು ಅಂದರೆ ಅದು ಸುಲಭ ಅಲ್ಲ ಮತ್ತು ಅದಕ್ಕೆ ದೊಡ್ಡ ಪ್ರಮಾಣದ ಸ್ಥಳಾವಕಾಶ ಬೇಕಾಗುತ್ತೆ. The central government has sanctioned 4,500 electric buses for Bengaluru. However, this government, even after completion of the process, the tender process, sanctioning, the state government here has not given approval, the cabinet approval necessary for deployment of these 4,500 buses. It is criminal. Every day, people spend 2 to 3 hours one way traveling in bus in Bengaluru. 5 to 6 hours of their every day goes in being commuting in the bus. If the number of buses increase, the frequency will increase. Women who travel 2 hours, 3 hours, they were complaining that because of standing in the bus for a long period of time and because of this pothole-ridden roads and the continuous jerks, they develop knee pain by the time they go back home. Now, these are very serious issues. But for this government, which has money and which has resources to do VIP projects like 1,300 kilometer tunnel road, 2 kilometer tunnel road for only cars, for 40,000 crores for this 19 kilometer tunnel road which will again only be for cars. For them, public transport and public transport users. ನಾವೀಗಾಗಲೇ ಗಮನಿಸಿದಂಗೆ ಕೆಲವು ಕಡೆ ಅಂದರೆ ಬೆಂಗಳೂರಿನ ದೀಪಾಂಜಲಿ ನಗರದಲ್ಲಿ ಆ ಥರದೊಂದು ವ್ಯವಸ್ಥೆ ಇದೆ, ಅಲ್ಲಿ ಡಿಪೋ ಮಾಡಿದ್ದಾರೆ, ಅಲ್ಲಿ ಚಾರ್ಜಿಂಗ್ ವ್ಯವಸ್ಥೆಗಳು ಈಗಾಗಲೇ ಓಡುವಂತಹ 1,700 ಬಸ್ಸುಗಳಿದಾವಲ್ಲ, ಆ ಬಸ್ಸುಗಳು ದೀಪಾಂಜಲಿ ನಗರ, ಸಹಕಾರ ನಗರ ಮತ್ತು ಬೇರೆ ಬೇರೆ ಕಡೆ ಅಂದರೆ ಬೆಂಗಳೂರಿನ ಸುತ್ತಮುತ್ತಲು ಇರುವಂತಹ ಸಾಕಷ್ಟು ಕಡೆ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಹಾಕ್ಕೊಂಡು ಅದರ ಚಾರ್ಜ್ ಮಾಡಿಕೊಂಡು ಕಾರ್ಯಾಚರಣೆ ನಡೆಸ್ತೇವೆ. ಹೀಗಾಗಿ ಬೆಂಗಳೂರು ನಗರದಲ್ಲಿ ಈಗ ಸ್ಥಳಾವಕಾಶದ ಕೊರತೆ ಇದೆ. ಇಷ್ಟೊಂದು ದೊಡ್ಡ ಮೊತ್ತದ ಅಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಬಸ್ಸುಗಳು ಬೆಂಗಳೂರಿಗೆ ಬಂದರೆ ಅದಕ್ಕೆ ಖಂಡಿತವಾಗಿ ಚಾರ್ಜಿಂಗ್ ಸ್ಟೇಷನ್ ಅಥವಾ ಅದನ್ನು ನಿಲ್ಲಿಸೋದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಜಾಗವನ್ನು BMTC ಅಥವಾ ಸರ್ಕಾರ ಮಾಡಿಕೊಡಬೇಕಾಗತ್ತೆ. ಅಷ್ಟಕ್ಕೆ ಮುಗಿಯೋದಿಲ್ಲ. ಚಾರ್ಜಿಂಗ್ ಅಂದರೆ ಅದು ಹೆವಿ ವ್ಯಾಟನ್ನು ಹೊಂದಿರುವಂತಹ ಚಾರ್ಜಿಂಗ್ ಪಾಯಿಂಟ್ಗಳಾಗಿರುತ್ತವೆ. ಕನಿಷ್ಠ 100 ಕಿಲೋವ್ಯಾಟ್ಗಿಂತ ಹೆಚ್ಚು ಕೆಪಾಸಿಟಿ ಇರುವಂತಹ ಚಾರ್ಜಿಂಗ್ ಸ್ಟೇಷನ್ಗಳಾಗಿರ್ತವೆ. ಅಂದರೆ ಕ್ವಿಕ್ಕಾಗಿ ಚಾರ್ಜ್ ಆಗಬೇಕಾಗತ್ತೆ. ಇದಕ್ಕೆ ಕರೆಂಟ್ ಕೊಡಬೇಕಾಗತ್ತೆ, ಅಂದರೆ ವಿದ್ಯುತ್ ಸಂಪರ್ಕವನ್ನು ಆ ಸ್ಥಳಕ್ಕೆ ಕೊಡಲೇಬೇಕಾಗತ್ತೆ BMTC ಅಥವಾ ಸರ್ಕಾರ. ವಿದ್ಯುತ್ ಸಂಪರ್ಕ ಮಾಡಬೇಕಿದ್ರೆ ಅದಕ್ಕೆ ದೊಡ್ಡ ಹೈಟೆನ್ಷನ್ ಲೈನ್ಗಳು ಎಳಿಬೇಕು, ಜೊತೆಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿಕೊಟ್ಟ ಮೇಲೆ ಮಾತ್ರ ಈ ಖಾಸಗಿ ಕಂಪನಿಯವರು ಬಂದು ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಸೆಟಪ್ ಮಾಡಿಕೊಂಡು ತಮ್ಮ ಬಸ್ಸುಗಳನ್ನು ಚಾರ್ಜ್ ಮಾಡಿಕೊಂಡು ಬೆಂಗಳೂರಿನ BMTC ಮೂಲಕ ಅದನ್ನು ಕಾರ್ಯಾಚರಣೆ ನಡೆಸ್ತವೆ ವೀಕ್ಷಕರು. ಹೀಗಾಗಿ ಬೆಂಗಳೂರು ನಗರಕ್ಕೆ, ಅದರಲ್ಲೂ BMTCಗೆ ಇಲೆಕ್ಟ್ರಿಕ್ ಬಸ್ಸುಗಳ ಕಾರ್ಯಾಚರಣೆಯಲ್ಲಿ ಸುದೀರ್ಘವಾದ ಅನುಭವ ಹೊಂದಿರುವ ಹೊರತಾಗಿಯೂ ಸ್ಥಳಾವಕಾಶವನ್ನು ಕೊಡಲು ಸಾಧ್ಯ ಆಗೋದಿರೋ ಕಾರಣಕ್ಕೆ ಅಂದರೆ ಈ BMTC ಅಥವಾ ಸಾರಿಗೆ ಸಚಿವರು ಹಿಂದೇಟು ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ಮುಂಚೂಣಿಯಲ್ಲಿರುವಂತಹ ಬೆಂಗಳೂರು ಯಾಕೆ ಈ ವಿಚಾರದಲ್ಲಿ ಹಿಂದಕ್ಕೆ ಬೀಳುತ್ತೆ ಅನ್ನೋದಕ್ಕೆ ಇದು ಉತ್ತರ. ಆದರೆ
ಇದೇ ಉತ್ತರವನ್ನ ಯಾವ ಕಾರಣಕ್ಕೂ ಅವರು ಪ್ರಸ್ತುತಪಡಿಸ್ಕೊಂಡು ಇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಭವಿಷ್ಯದ ಸಾರಿಗೆ ಅಂತೇಳಿ ಏನಾದರೂ ಜಗತ್ತಿನಲ್ಲಿ ನಿರ್ಧಾರ ಮಾಡಿದರೆ ಅದು EV, ಇಲೆಕ್ಟ್ರಿಕ್ ವಿದ್ಯುತ್ ಚಾಲಿತ ವಾಹನಗಳೇ. ಬೇರೆ ಬೇರೆ ಖಾಸಗಿ ವಾಹನಗಳು, ಕಾರುಗಳು, ಬೈಕುಗಳು ಎಲ್ಲವೂ ಈಗ ಬೆಂಗಳೂರಿನಲ್ಲಿ ಬಂದಿವೆ. ಒಬ್ಬೊಬ್ಬರಾಗಿ ಅದಕ್ಕೆ ಸ್ವಿಚ್ ಆಗ್ತಿದ್ದಾರೆ. ಅಂದರೆ ಅಂಥ ವೆಹಿಕಲ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಹೊಗೆ ಸೂಸುವ ಪ್ರಮಾಣ ಏನಿದೆಯೋ, ಈಗ ಬೆಂಗಳೂರಲ್ಲಿ ಸಾಕಷ್ಟು ಡೀಸೆಲ್ ವೆಹಿಕಲ್ಗಳಿದ್ದಾವೆ. ಬಸ್ ಅಂದರೆ ಸಹಜವಾಗಿ ಡೀಸೆಲ್ ಎಂಜಿನ್ ಹೊಂದಿರುವಂತಹ ವೆಹಿಕಲ್ಗಳಾಗಿರ್ತವೆ. ಅವು ದೊಡ್ಡ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ಗಳನ್ನು ಹೊರಸೂಸ್ತವೆ. ಆಲ್ರೆಡಿ ಬೆಂಗಳೂರಲ್ಲಿ ಸಾಕಷ್ಟು ಪೊಲ್ಯೂಷನ್ ಇದೆ. ಡೆಲ್ಲಿ ಅಂತ ನಗರಗಳು ಈಗಾಗಲೇ ಪೊಲ್ಯೂಷನಿಂದ ಕಂಗೆಟ್ಟು ಡೀಸೆಲ್ ವೆಹಿಕಲ್ಗಳನ್ನು ಬ್ಯಾನ್ ಮಾಡಿವೆ. ಜೊತೆಗೆ ಹಳೆ BS4ಗಿಂತ ಹಳೆಯ ವೆಹಿಕಲ್ಗಳನ್ನು ಕೂಡ, ಅಂದರೆ BS4 ಮಾನದಂಡ ಹೊಂದಿರುವಂತಹ ಹಳೆ ವೆಹಿಕಲ್ಗಳನ್ನು ಕೂಡ ಬ್ಯಾನ್ ಮಾಡಿವೆ. ಭವಿಷ್ಯದಲ್ಲಿ ಬೆಂಗಳೂರಿಗೂ ಇದೇ ಸಮಸ್ಯೆ ಬರೋದಂತೂ ಖಚಿತ. ಯಾಕಂದರೆ ವೆಹಿಕಲ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಇವು ಉಗುಳುವಂತಹ ಹೊಗೆ ಜನರ ಆರೋಗ್ಯವನ್ನು ಹದಗೆಡಿಸುವಂಥದ್ದಾಗಲಿ ಮತ್ತು ಪರಿಸರದ ಮೇಲೆ ನೇರ ಪರಿಣಾಮ ಬೀರುವಂಥದ್ದು ನಮ್ಮ ಕಣ್ಣ ಮುಂದೆ ಇರುವಂತಹ ನಿದರ್ಶನ. ಹೀಗಾಗಿ ಭವಿಷ್ಯದ ಸಾರಿಗೆ ಅಂತ ಬಂದಾಗ ಅವರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಖರೀದಿ ಮಾಡಲೇಬೇಕು ಮತ್ತು ಅದರ ಮೂಲಕನೇ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಬೆಂಗಳೂರನ್ನು ಕೇಂದ್ರೀಕೃತಗೊಳಿಸಿ ಕೇಂದ್ರ ಸರ್ಕಾರ ಸಹಜವಾಗಿ ಅತ್ಯಧಿಕ ಬಸ್ಗಳನ್ನು ಕೊಟ್ಟಿದೆ, 4500 ಬಸ್ಗಳನ್ನು. ಆದರೆ ಈ ಬಸ್ಗಳನ್ನು ಓಡಿಸುವ ಪ್ರಕ್ರಿಯೆ ಹೇಗೆ ಅಂದರೆ, ಕಿಲೋಮೀಟರ್ಗೆ ಇಂತಿಷ್ಟು ರೂಪಾಯಿಗಳನ್ನು ಕಂಪನಿಗೆ ಕೊಡುವ ರೀತಿಯಲ್ಲಿ. ಈಗ ನಮ್ಮ ಸಾರಿಗೆ ಸಚಿವರ ಪ್ರಕಾರ 1505 ಕೋಟಿ ರೂಪಾಯಿ ಏನು ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತವೆ ಅದು ಏನು ಸಾಲಲ್ಲ. ಯಾಕಂದ್ರೆ ಕಿಲೋಮೀಟರ್ಗೆ ಇಂತಿಷ್ಟು ರೂಪಾಯಿ ಅಂತ ಫಿಕ್ಸ್ ಆದ್ರೆ ವಾರ್ಷಿಕವಾಗಿ ಸುಮಾರು 2800 ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತ ಈ ಬಸ್ಗಳಿಗೋಸ್ಕರ BMTC ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅಂದ್ರೆ ಅದಕ್ಕೆ ವೆಚ್ಚ ಮಾಡಬೇಕಾಗತ್ತೆ. ಅದು ಟಿಕೆಟ್ ಮೂಲಕ ಅದು ದುಡ್ಡು ಬಂದ್ರೂ ಅದು ಈಗ ಸದ್ಯದಲ್ಲೇ BMTC ನಾವು ನೋಡಿದಂಗೆ ಸಾಕಷ್ಟು ನಷ್ಟದಲ್ಲಿದೆ. ಹೀಗಾಗಿ 2800 ಕೋಟಿ ರೂಪಾಯಿ ವಾರ್ಷಿಕವಾಗಿ ಅದನ್ನ ವೆಚ್ಚ ಮಾಡಲು ಅಥವಾ ವಿನಿಯೋಗ ಮಾಡೋದಕ್ಕೆ BMTC ಸಬಲವಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ವಿಚಾರವನ್ನ ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಒಂದು ಬಾರಿ ಈ ಒಂದು ಬಸ್ಸುಗಳನ್ನು ಖರೀದಿ ಮಾಡಿದ್ರೆ ಅದು 8 ವರ್ಷಗಳ ಕಾಲದ ಒಪ್ಪಂದ. ಈಗ ಸರ್ಕಾರದ ಪ್ರಕಾರ ಸುಮಾರು 8 ವರ್ಷಕ್ಕೆ 21,000 ಕೋಟಿ ರೂಪಾಯಿ ಹಣವನ್ನ ಇದಕ್ಕೋಸ್ಕರ ವಿನಿಯೋಗ ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿ ಈಗಾಗಲೇ ಸಾರಿಗೆ ಸಂಸ್ಥೆಗಳು ಸಣ್ಣ ಪುಟ್ಟ ಅವ್ಯವಸ್ಥೆ, ಅದೇ ರೀತಿ ಆರ್ಥಿಕ ನಷ್ಟದ ಹೊರೆಯಲ್ಲೂ ಕೂಡ ಇದೆ. ಹೀಗಾಗಿ 21,000 ಕೋಟಿ ರೂಪಾಯಿನ ಎಲ್ಲಿಂದ ತಂದು ಹಾಕೋಣ 8 ವರ್ಷಕ್ಕೆ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಕೇಳ್ತಿರೋದಂತೂ ಸತ್ಯ. ಕೇಂದ್ರ ಸರ್ಕಾರ ಇದಕ್ಕೇನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಉಳಿದ ನಗರಗಳಿಗೂ ಇದೇ ಮಾದರಿಯಲ್ಲೇ ಕೊಟ್ಟಿದೆ. ಯಾಕಂದ್ರೆ ನಾವೀಗ JDS ಹೇಳುವ ಪ್ರಕಾರ ಅಥವಾ ವಾಸ್ತವದಲ್ಲಿ ಏನಿರೋ ಪ್ರಕಾರ ಪುಣೆ ಆಗಲಿ, ಸೂರತ್ ಆಗಲಿ, ಮುಂಬೈ ಆಗಲಿ, ಹೈದರಾಬಾದ್ ಆಗಲಿ, ಡೆಲ್ಲಿ ಆಗಲಿ ಸಾಕಷ್ಟು ನಗರಗಳು ಈಗ EV ಬಸ್ಗಳ ಮೂಲಕನೇ ಒಂದು ಅಲ್ಲಿನ ನಗರ ಸಾರಿಗೆಯನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹೀಗಾಗಿ ಬೆಂಗಳೂರಿಗೆ ಅದೊಂದು ವಿಭಿನ್ನ ಅನ್ನೋ ರೀತಿಯಲ್ಲಿ ಹೇಳುವಾಗಿಲ್ಲ. ಒಂದು ವೇಳೆ ಈ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಸೋತ್ರೆ ಇದು ಕರ್ನಾಟಕ ರಾಜ್ಯದ ಅಥವಾ ಸರ್ಕಾರದ ಸೋಲಾಗುತ್ತೆ ಹೊರತು ಕೇಂದ್ರ ಸರ್ಕಾರದ ಸೋಲಾಗಲ್ಲ. ಆದರೆ ಇಲ್ಲಿರುವ ಪ್ರಶ್ನೆ ಏನಂದ್ರೆ, ಸಬ್ಸಿಡಿ ಸಾಲುತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಂದು ಭಿನ್ನಮತ ಅಥವಾ ಅಭಿಪ್ರಾಯ ಭೇದ ಅಥವಾ ಅನುದಾನದ ನಡುವಿನ ಹಂಚಿಕೆ ವಿಚಾರದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಅಂತಾನೆ ಅನ್ಕೋಬಹುದೇ ಹೊರತು ನಗರ ಸಾರಿಗೆ ವಿಚಾರಕ್ಕೆ ಬಂದಾಗ ವಿದ್ಯುತ್ ಚಾಲಿತ ವಾಹನಗಳೇ ಪರ್ಯಾಯವಾಗುತ್ತವೆ ಹೊರತು ಮಳೆ ಡೀಸೆಲ್ ವೆಹಿಕಲ್ಗಳನ್ನು ಓಡಿಸಿ ಮತ್ತಷ್ಟು ಪರಿಸರಕ್ಕೆ ಹಾನಿ ಮಾಡ್ತೀವಿ ಅಂತ ಅನ್ನೋದನ್ನು ಜನ ಒಪ್ಪೋದಿಲ್ಲ ಖಂಡಿತ. ವೀಕ್ಷಕರೇ, ಇನ್ನೊಂದು ಪ್ರಮುಖ ವಿಚಾರ ನಾವಿಲ್ಲಿ ಚರ್ಚೆಗೆ ಎತ್ಕೊಳ್ಳೇಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ BMTC ಬಸ್ಸಿನ EV ಬಸ್ಸುಗಳೇನಿದಾವೋ ಅವು ಸಿಕ್ಕಾಪಟ್ಟೆ ಅಪಘಾತಕ್ಕೀಡಾಗ್ತಿವೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಅಂದ್ರೆ ಅದು ದಾಖಲೆಗಳು ಕೂಡ ಅದು ಆಗಿವೆ. ಇದಕ್ಕೆ ಪ್ರಮುಖ ಕಾರಣ ನಾನು ಈಗಾಗಲೇ ಹೇಳಿರುವಂತಹ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅನ್ನುವಂತ ಏನು ಮಾದರಿ ಇದೆಯಲ್ಲ, ಇದರಿಂದ ಈ ಒಂದು ಅನಾಹುತ ನಡೀತಿದೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಈ EV ಬಸ್ಗಳನ್ನು ಪ್ರೊವೈಡ್ ಮಾಡುವಂತಹ ಕಂಪನಿಗಳು ಈ ಅನನುಭವಿ ಚಾಲಕರನ್ನ ನೇಮಕ ಮಾಡ್ತಿವೆ ಅನ್ನುವಂತಹ ಆರೋಪ ಕೂಡ ಇದೆ. ಯಾವ ರೀತಿ ಅಂದರೆ, ಈಗ BMTCಯಲ್ಲಿ ಇರುವಂತಹ ಚಾಲಕರಾಗಲಿ ಅವರು ಸಾಕಷ್ಟು ಪರೀಕ್ಷೆಗಳನ್ನು ಮತ್ತು ಇನ್ನಿತರ ಮಾನದಂಡಗಳನ್ನು ಎದುರಿಸ್ಕೊಂಡು ಬಂದು BMTC ಬಸ್ಸನ್ನು ಬೆಂಗಳೂರು ಓಡಿಸ್ತಾರೆ. ಅವರಿಗೆ ಬೇಸಿಕ್ ಆಗಿರುವಂತಹ ಕೆಲವು ಡಿಸಿಪ್ಲಿನ್ ಆಗಲಿ ಮತ್ತು ಅವರಿಗೆ ಒಂದು ಕಂಡಕ್ಟರ್ ಆಗಲಿ ಅಥವಾ ಇತರ ವಾಹನಗಳ ಜೊತೆ ಯಾವ ರೀತಿ ವರ್ತಿಸಬೇಕನ್ನುವಂತಹ ಅವರಿಗೆ ಸಿದ್ಧತೆಗಳು ಕೂಡ ನಡೆದಿರ್ತವೆ. ಆದರೆ ಈ GCC ಪ್ರಕಾರ ವಾಹನಗಳನ್ನು ನೀಡುವಂತಹ ಕಂಪನಿಗಳು ಏನು ಮಾಡ್ತವೆ ಅಂದರೆ, ಜಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು ಕೆಲಸ ಕೊಡ್ತೀವಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದರೆ 1700 ಬಸ್ಸಿಗೆ ಒಂದೇ ಬಾರಿ ಡ್ರೈವರ್ಗಳನ್ನು ಹುಡುಕುವಾಗ ಅವರಿಗೂ ಸಮಸ್ಯೆ ಇರ್ತವೆ. BMTC ಅಂದರೆ ಸರ್ಕಾರಿ ಹುದ್ದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಸೇರ್ಕೋತಾರೆ. ಆದರೆ ಈ ಖಾಸಗಿ ಕಂಪನಿ ಹುದ್ದೆ ಅಂದಾಗ ಅಷ್ಟು ಬೇಗ ಇರಬಾರಲ್ಲ, ಇದ್ದ ಬದ್ದ ಡ್ರೈವರ್ಗಳನ್ನು ಬಂದು ಅದಕ್ಕೆ ಸೇರಿಸ್ತಾರೆ. ಬೆಂಗಳೂರಿನಲ್ಲಿ ಆಗಿರುವಂಥದ್ದು ಕೂಡ ಅದು ಹಿಂದೆ ನಾವೀಗ ಏನು ಹೇಳ್ತಿದ್ವಿ,
ಮಾಡ್ತಿದ್ವಲ್ಲ, ನಮ್ಮಲ್ಲಿ ಆಲ್ರೆಡಿ ಇರುವಂತಹ ಬಸ್ಸುಗಳಲ್ಲಿ ಈ ರೀತಿಯ ಚಾಲಕರು ಸಾಕಷ್ಟಿದ್ದಾರೆ. ಅವರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಆದರೆ ಅವರಿಗೆ ಉಳಿದ ವಾಹನಗಳ ಚಾಲಕರ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದು ಗೊತ್ತಿಲ್ಲ. ಬೆಂಗಳೂರಿನ ಗಿಜಿಗುಡುವ ಟ್ರಾಫಿಕ್, ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಂತೀವಿ. ಒಂದು ವಾಹನದಿಂದ ನಂತರೊಂದು ವಾಹನಕ್ಕೆ ಬಂಪರ್ನಷ್ಟೇ ಸಣ್ಣ ಗ್ಯಾಪ್ ಇರ್ತವೆ, ಬಿಟ್ಟರೆ ಗ್ಯಾಪ್ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಅತಿ ವೇಗದಲ್ಲಿ ಸಾಗಿ ಇನ್ನೊಂದು ವಾಹನಗಳಿಗೆ ಡಿಕ್ಕಿ ಹೊಡೆಯುವಂಥದ್ದು ಮತ್ತು ಜೀವಗಳಿಗೆ ಎರವಾಗುವಂತಹ ಒಂದು ಕೆಲಸವನ್ನ ಚಾಲಕರು ಮಾಡ್ತಾ ಇದ್ದಾರೆ. ಮುಂದೆ ಬರುವ 4500 ಬಸ್ಸುಗಳಲ್ಲಿ ಇದೇ ರೀತಿಯ ಚಾಲಕರು ನೇಮಕಗೊಂಡ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥ ಆತಂಕ ಕೂಡ ಇಲ್ಲಿ ಮನೆ ಮಾಡಿದೆ. ಯಾಕಂದ್ರೆ ಈ ಒಂದು ಚಾಲಕರಿಗೆ ಸಮಯದ ನಿಗದಿ ಮಾಡಿದ್ದಾರೆ, ಅಂದ್ರೆ ಇಷ್ಟವರ ಡ್ಯೂಟಿ ಅಂತ. ಜೊತೆಗೆ ಡೆಸ್ಟಿನೇಷನ್ ನಡುವೆ, ಅಂದ್ರೆ ಮೆಜೆಸ್ಟಿಕ್ನಿಂದ ಹೊರಟು ಇನ್ಯಾವುದೋ ಒಂದು ಪ್ರದೇಶಕ್ಕೆ ಭೂಪ್ಸಂದ್ರಕ್ಕೆ ಹೋಗ್ಬೇಕಿದ್ರೆ ಇಷ್ಟು ಟೈಮಲ್ಲಿ ನೀನು ರೀಚ್ ಆಗಬೇಕು ಅನ್ನೋ ಟೈಮು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ತಡ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಒತ್ತಡದಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಮಿತಿ ಮೀರಿದ ವೇಗದಲ್ಲಿ ಬಸ್ಸನ್ನು ಚಲಾಯಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ನ ಒಂದು ನಾಡಿಮಿಡಿತವನ್ನ ಅರಿತುಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ಕಡೆ ಸಿಗ್ನಲ್ ಅಲ್ಲಿ ಇವತ್ತು ಟ್ರಾಫಿಕ್ ಇದ್ರೆ ನಾಳೆ ಕಡೆ ಇನ್ನೊಂದು ಕಡೆ ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಗಿಜಿಗುಡ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಈ ಡ್ರೈವರ್ಗಳು ಏನ್ ಮಾಡ್ತಾರೆ ಅಂದ್ರೆ ನುಗ್ಸಕ್ಕೆ ಅಡ್ಡ ದಿಡ್ಡಿ ಓಡಿಸಿ ಅಥವಾ ಪ್ರಯಾಣಿಕರು ಇಳಿಯೋ ಮೊದಲೇ ಬಸ್ಸನ್ನು ಮೂವ್ ಮಾಡುವಂಥದ್ದು ಏನೋ ಅನುಚಿತ ವರ್ತನೆಗಳು ಮಾಡ್ತಾರೆ. ಯಾರಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರೆ ಅವರ ಜೊತೆ ಉದ್ದಟತನದಿಂದ ವರ್ತನೆ ಮಾಡ್ತಾರೆ. ಇನ್ ಕೇಸ್ ಮಾಲೀಕರಿಗೆ ದೂರ ಹೋಯ್ತು ಅಂದ್ರೂ ಮಾಲೀಕರಿಗೆ ಉತ್ತರ ಕೊಟ್ಟು ಬಸ್ ಇಳ್ಕೊಂಡು ಅರ್ಧದಲ್ಲಿ ಬಿಟ್ಟು ಹೋಗುವಂತ ಪ್ರಸಂಗಗಳನ್ನು ನಡೀತವೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ ನಡೆದಿರುವಂತಹ ಪ್ರಸಂಗವನ್ನು ನೋಡಿದ್ರೆ ಅವ್ರಿಗೂ ಕೂಡ PF ದುಡ್ಡು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕಂಪನಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ದೀಪಾಂಜಲಿ ನಗರ ಡಿಪೋದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಇದು ಎಲ್ಲವೂ ಸರ್ಕಾರದ ನಿಯಂತ್ರಣಕ್ಕೆ ಮೀರಿದ ಪ್ರಕರಣಗಳಾಗಿರುವ ಕಾರಣ ಮುಂದೆ ಬರುವ ಬಸ್ಸುಗಳು ಯಾವ ರೀತಿ ಬೆಂಗಳೂರಿನಲ್ಲಿ ಕಾರ್ಯಾಚರಿಸುತ್ತವೆ ಅನ್ನುವಂತ ಪ್ರಶ್ನೆ ಕೂಡ ನಮ್ಮ ಮುಂದೆ ಇವೆ ವೀಕ್ಷಕರೇ. The scheme PM eDrive scheme is the most awaited scheme for e-mobility in India. Like FAME 1, FAME 2, EMPS, we hope that this will also boost the demand creation as well as the e-mobility ecosystem in India to be sustainable for long term. As industry, we hope that the scheme is long term, stable and practical to achieve. We wish this scheme all the very best. Thank you. ವೀಕ್ಷಕರ, ಇದೀಗ ನಮ್ಮ ಮುಗಿಸುವ ಟೈಮ್ ಈ ಒಂದು ಚರ್ಚೆಯನ್ನ. ಬೆಂಗಳೂರಿಗೆ ಈ ಡ್ರೈವ್ ಅಂದ್ರೆ PM eDrive ಬಸ್ಸುಗಳು ಖಂಡಿತ ಅಗತ್ಯ. ಯಾಕಂದ್ರೆ ಭವಿಷ್ಯದ ಸಾರಿಗೆಯಾಗಿ ಎಲೆಕ್ಟ್ರಿಕ್ ವಾಹನಗಳನ್ನ ತರುವಂತದ್ದು ಕಡ್ಡಾಯ ಹಾಗೂ ಜನರ ಜೀವನಕ್ಕೆ ಅನುಕೂಲವಾಗಿರುವಂಥ ವ್ಯವಸ್ಥೆ ಅನ್ನುವಂಥದ್ದು ಖಂಡಿತ. ಕೇಂದ್ರ ಸರ್ಕಾರಕ್ಕೆ ಒಂದು ಮನಸ್ಸು ಮಾಡಬಹುದು, ಸಬ್ಸಿಡಿಯನ್ನು ಹೆಚ್ಚುಗೊಳಿಸುವಂತಹ ಪ್ರಯತ್ನ ಮಾಡಬಹುದು. ಏನು JDS ಈ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಿದೆಯೋ ಆ ಪಕ್ಷಕ್ಕೆ ಈಗ ಕೇಂದ್ರದ NDA ಒಂದು ಭಾಗ ಬೆಂಗಳೂರು ವಿಚಾರಕ್ಕೆ ಬಂದಾಗ ಇನ್ನಷ್ಟು ಸಬ್ಸಿಡಿಯನ್ನು ಕೊಡಿಸುವಂಥ ಪ್ರಯತ್ನವನ್ನ ಮಾಡಬಹುದು. ರಾಜ್ಯ ಸರ್ಕಾರವು ಕೂಡ ಈ ವಿಚಾರದಲ್ಲಿ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಕೂರೋದಕ್ಕಿಂತ ವ್ಯವಸ್ಥೆಗೆ ಒಂದು ಪೂರಕವಾಗಿರುವಂತಹ ಯಾವುದಾದ್ರೂ ಪರ್ಯಾಯ ಆಲೋಚನೆಗಳನ್ನು ತಂದು ಆ ಬಸ್ಸುಗಳನ್ನು ಕರ್ನಾಟಕಕ್ಕೆ ಬರುವಂತೆ ಮಾಡುವಂಥದ್ದು ಕಡ್ಡಾಯ ಹಾಗೂ ಅದು ಮುಂದಿನ ಭವಿಷ್ಯ ಕೂಡ ಹೌದು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪೋಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತದೆ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.